ಜಿಹಾದಿ ವೈದ್ಯರುಗಳ ಪಾತಕ ಸ್ಕೆಚ್ ಬಗೆದಷ್ಟು ಬಯಲಾಗ್ತಾ ಇದೆ. ದೆಹಲಿ ಬ್ಲಾಸ್ಟ್ ಒಂದೇ ಇವರ ಪ್ಲಾನ್ ಆಗಿರಲಿಲ್ಲ, ಅದಕ್ಕಿಂತ 100 ಪಟ್ಟು ದೊಡ್ಡ ಸ್ಫೋಟಕ್ಕೆ ಪ್ಲಾನ್ ನಡೆದಿತ್ತು ಅನ್ನೋ ಭಯಾನಕ ಸತ್ಯ ಈಗ ಬಯಲಾಗಿದೆ. ಈ ಬೆನ್ನಲ್ಲೇ ಮಾಸ್ಟರ್ ಮೈಂಡ್ಗಳ ಜೊತೆ ಸಂಪರ್ಕ ಹೊಂದಿದವರಿಗೂ ಎನ್ಐಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ದೆಹಲಿ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಟೆರರ್ ಅಟ್ಯಾಕ್. ಜಿಹಾದಿ ವೈದ್ಯರುಗಳ ಪಾತಕ ಚರಿತ್ರೆಗಳ ಬಗೆದಷ್ಟು ಬಯಲಾಗ್ತಾ ಇದೆ. ಉಗ್ರರ ಜೊತೆಗೆ ಕೈ ಜೋಡಿಸಿದವರನ್ನ ಹುಡುಕಿ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ಇದೀಗ ಎನ್ಐಎ ಅಧಿಕಾರಿಗಳು ಬೃಹತ್ ಕಾರ್ಯಾಚರಣೆ ನಡೆಸಿದ್ದಾರೆ. ದೆಹಲಿ ಬ್ಲಾಸ್ಟ್, ಎನ್ಐಎ ರೋಚಕ ಭೇಟಿ, ವೈಟ್ ಕಾಲರ್ ಟೆರರ್ಗಳ ಜನ್ಮಜಾಲಾಟ. ದೆಹಲಿ ಬ್ಲಾಸ್ಟ್ ಬಳಿಕ ದೇಶದಾದ್ಯಂತ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಫುಲ್ ಅಲರ್ಟ್ ಆಗಿವೆ. ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದವರನ್ನ, ಟೆರರಿಸ್ಟ್ಗಳಿಗೆ ಸಹಕಾರ ಕೊಟ್ಟವರನ್ನ ಹುಡುಕಿ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ದೇಶದ ಅನ್ನವನ್ನ ತಿಂದು ಇಲ್ಲೇ ಬಾಳಿ ಇಲ್ಲೇ ಬದುಕಿ ಈ ನೆಲದಲ್ಲಿ ಉಗ್ರ ಚಟುವಟಿಕೆ ನಡೆಸಿದವರ ಮೇಲೆ ಎನ್ಐಎ ದಾಳಿ ನಡೆಸಿದೆ. ದೆಹಲಿ ಕಾರು ಸ್ಫೋಟ ಪ್ರಕರಣದ ತನಿಖೆ ನಡೆಸುತ್ತಿರುವ ರಾಷ್ಟ್ರೀಯ ತನಿಖಾ ದಳ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಉತ್ತರ ಪ್ರದೇಶದ ಹಲವು ಕಡೆಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಉಗ್ರರ ಜೊತೆಗೆ ಸಂಪರ್ಕ ಹೊಂದಿರುವಂತಹ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಮಾಸ್ಟರ್ ಮೈಂಡ್ಗಳ ಮನೆ ಮೇಲೆ ದಾಳಿ. ಫರೀದಾಬಾದ್ನ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ವೈಟ್ ಕಾಲರ್ ಭಯೋತ್ಪಾದನೆಯ ಜಾಲದ ಮಾಸ್ಟರ್ ಮೈಂಡ್ ಇರ್ಫಾನ್ ಅಹಮದ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಶೋಫಿಯಾನ್ನಲ್ಲಿರುವಂತಹ ಮೌಲ್ವಿ ಇರ್ಫಾನ್ ಅಹಮದ್ ನಿವಾಸದಲ್ಲಿ ಎನ್ಐಎ ಅಧಿಕಾರಿಗಳು ಇಂಚಿಂಚು ಶೋಧವನ್ನು ನಡೆಸ್ತಾ ಇದ್ದಾರೆ. ಇನ್ನು ಉತ್ತರ ಪ್ರದೇಶದ ಶಾಹೀನ್ ಸಯೀದ್ ಮನೆಯ ಮೇಲೂ ಕೂಡ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಬಂಧಿತಳಾಗಿರುವಂತಹ ಶಾಹೀನ್ಗೆ ಯಾರೆಲ್ಲ ಸಾಥ್ ನೀಡಿದ್ದಾರೆ ಅನ್ನೋದನ್ನ ಕಲೆ ಹಾಕಲಾಗ್ತಿದೆ. ಒಟ್ಟಾರೆಯಾಗಿ ಕಣಿವೆ ನಾಡಿನಿಂದ ಹಿಡಿದು ದೇಶದಾದ್ಯಂತ ಎನ್ಐಎ ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದಾರೆ. ಮಾಸ್ಟರ್ ಮೈಂಡ್ಗಳ ಜಾಲಕ್ಕೆ ತನಿಖಾ ತಂಡಕ್ಕೆ ಇಳಿದು ಜಾಲಾಡ್ತಾ ಇದೆ. ಹೀಗಾಗಿ ಮತ್ತಷ್ಟು ಸ್ಫೋಟಕ ಅಂಶ ಬಯಲಾಗುವ ಸಾಧ್ಯತೆ ಕೂಡ ಇದೆ. ನ್ಯೂಸ್ ಡೆಸ್ಕ್. ಜಿಹಾದಿ ವೈದ್ಯರುಗಳ ಪಾತಕ ಸ್ಕೆಚ್ ಬಗೆದಷ್ಟು ಬಯಲಾಗ್ತಾ ಇದೆ. ದೆಹಲಿ ಬ್ಲಾಸ್ಟ್ ಒಂದೇ ಇವರ ಪ್ಲಾನ್ ಆಗಿರಲಿಲ್ಲ, ಅದಕ್ಕಿಂತ 100 ಪಟ್ಟು ದೊಡ್ಡ ಸ್ಫೋಟಕ್ಕೆ ಪ್ಲಾನ್ ನಡೆದಿತ್ತು ಅನ್ನೋ ಭಯಾನಕ ಸತ್ಯ ಈಗ ಬಯಲಾಗಿದೆ. ಈ ಬೆನ್ನಲ್ಲೇ ಮಾಸ್ಟರ್ ಮೈಂಡ್ಗಳ ಜೊತೆ ಸಂಪರ್ಕ ಹೊಂದಿದವರಿಗೂ ಎನ್ಐಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ದೆಹಲಿ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಟೆರರ್ ಅಟ್ಯಾಕ್. ಜಿಹಾದಿ ವೈದ್ಯರುಗಳ ಪಾತಕ ಚರಿತ್ರೆಗಳ ಬಗೆದಷ್ಟು ಬಯಲಾಗ್ತಾ ಇದೆ. ಉಗ್ರರ ಜೊತೆಗೆ ಕೈ ಜೋಡಿಸಿದವರನ್ನ ಹುಡುಕಿ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ಇದೀಗ ಎನ್ಐಎ ಅಧಿಕಾರಿಗಳು ಬೃಹತ್ ಕಾರ್ಯಾಚರಣೆ ನಡೆಸಿದ್ದಾರೆ. ದೆಹಲಿ ಬ್ಲಾಸ್ಟ್, ಎನ್ಐಎ ರೋಚಕ ಭೇಟಿ, ವೈಟ್ ಕಾಲರ್ ಟೆರರ್ಗಳ ಜನ್ಮಜಾಲಾಟ. ದೆಹಲಿ ಬ್ಲಾಸ್ಟ್ ಬಳಿಕ ದೇಶದಾದ್ಯಂತ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಫುಲ್ ಅಲರ್ಟ್ ಆಗಿವೆ. ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದವರನ್ನ, ಟೆರರಿಸ್ಟ್ಗಳಿಗೆ ಸಹಕಾರ ಕೊಟ್ಟವರನ್ನ ಹುಡುಕಿ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ದೇಶದ ಅನ್ನವನ್ನ ತಿಂದು ಇಲ್ಲೇ ಬಾಳಿ ಇಲ್ಲೇ ಬದುಕಿ ಈ ನೆಲದಲ್ಲಿ ಉಗ್ರ ಚಟುವಟಿಕೆ ನಡೆಸಿದವರ ಮೇಲೆ ಎನ್ಐಎ ದಾಳಿ ನಡೆಸಿದೆ. ದೆಹಲಿ ಕಾರು ಸ್ಫೋಟ ಪ್ರಕರಣದ ತನಿಖೆ ನಡೆಸುತ್ತಿರುವ ರಾಷ್ಟ್ರೀಯ ತನಿಖಾ ದಳ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಉತ್ತರ ಪ್ರದೇಶದ ಹಲವು ಕಡೆಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಉಗ್ರರ ಜೊತೆಗೆ ಸಂಪರ್ಕ ಹೊಂದಿರುವಂತಹ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಮಾಸ್ಟರ್ ಮೈಂಡ್ಗಳ ಮನೆ ಮೇಲೆ ದಾಳಿ. ಫರೀದಾಬಾದ್ನ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ವೈಟ್ ಕಾಲರ್ ಭಯೋತ್ಪಾದನೆಯ ಜಾಲದ ಮಾಸ್ಟರ್ ಮೈಂಡ್ ಇರ್ಫಾನ್ ಅಹಮದ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಶೋಫಿಯಾನ್ನಲ್ಲಿರುವಂತಹ ಮೌಲ್ವಿ ಇರ್ಫಾನ್ ಅಹಮದ್ ನಿವಾಸದಲ್ಲಿ ಎನ್ಐಎ ಅಧಿಕಾರಿಗಳು ಇಂಚಿಂಚು ಶೋಧವನ್ನು ನಡೆಸ್ತಾ ಇದ್ದಾರೆ. ಇನ್ನು ಉತ್ತರ ಪ್ರದೇಶದ ಶಾಹೀನ್ ಸಯೀದ್ ಮನೆಯ ಮೇಲೂ ಕೂಡ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಬಂಧಿತಳಾಗಿರುವಂತಹ ಶಾಹೀನ್ಗೆ ಯಾರೆಲ್ಲ ಸಾಥ್ ನೀಡಿದ್ದಾರೆ ಅನ್ನೋದನ್ನ ಕಲೆ ಹಾಕಲಾಗ್ತಿದೆ. ಒಟ್ಟಾರೆಯಾಗಿ ಕಣಿವೆ ನಾಡಿನಿಂದ ಹಿಡಿದು ದೇಶದಾದ್ಯಂತ ಎನ್ಐಎ ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದಾರೆ. ಮಾಸ್ಟರ್ ಮೈಂಡ್ಗಳ ಜಾಲಕ್ಕೆ ತನಿಖಾ ತಂಡಕ್ಕೆ ಇಳಿದು ಜಾಲಾಡ್ತಾ ಇದೆ. ಹೀಗಾಗಿ ಮತ್ತಷ್ಟು ಸ್ಫೋಟಕ ಅಂಶ ಬಯಲಾಗುವ ಸಾಧ್ಯತೆ ಕೂಡ ಇದೆ. ನ್ಯೂಸ್ ಡೆಸ್ಕ್. ಜಿಹಾದಿ ವೈದ್ಯರುಗಳ ಪಾತಕ ಸ್ಕೆಚ್ ಬಗೆದಷ್ಟು ಬಯಲಾಗ್ತಾ ಇದೆ. ದೆಹಲಿ ಬ್ಲಾಸ್ಟ್ ಒಂದೇ ಇವರ ಪ್ಲಾನ್ ಆಗಿರಲಿಲ್ಲ, ಅದಕ್ಕಿಂತ 100 ಪಟ್ಟು ದೊಡ್ಡ ಸ್ಫೋಟಕ್ಕೆ ಪ್ಲಾನ್ ನಡೆದಿತ್ತು ಅನ್ನೋ ಭಯಾನಕ ಸತ್ಯ ಈಗ ಬಯಲಾಗಿದೆ. ಈ ಬೆನ್ನಲ್ಲೇ ಮಾಸ್ಟರ್ ಮೈಂಡ್ಗಳ ಜೊತೆ ಸಂಪರ್ಕ ಹೊಂದಿದವರಿಗೂ ಎನ್ಐಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ.
ದೆಹಲಿ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಟೆರರ್ ಅಟ್ಯಾಕ್. ಜಿಹಾದ್ ವೈದ್ಯರುಗಳ ಪಾತಕ ಚರಿತ್ರೆಗಳ ಬಗೆದಷ್ಟು ಬಯಲಾಗ್ತಾ ಇದೆ. ಉಗ್ರರ ಜೊತೆಗೆ ಕೈ ಜೋಡಿಸಿದವರನ್ನ ಹುಡುಕಿ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ಇದೀಗ ಎನ್ಐಎ ಅಧಿಕಾರಿಗಳು ಬೃಹತ್ ಕಾರ್ಯಾಚರಣೆ ನಡೆಸಿದ್ದಾರೆ. ದೆಹಲಿ ಬ್ಲಾಸ್ಟ್, ಎನ್ಐಎ ರೋಚಕ ಭೇಟಿ. ವೈಟ್ ಕಾಲರ್ ಟೆರರ್ಗಳ ಜನ್ಮಜಾಲಾಟ. ದೆಹಲಿ ಬ್ಲಾಸ್ಟ್ ಬಳಿಕ ದೇಶದಾದ್ಯಂತ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಫುಲ್ ಅಲರ್ಟ್ ಆಗಿವೆ. ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದವರನ್ನ, ಟೆರರಿಸ್ಟ್ಗಳಿಗೆ ಸಹಕಾರ ಕೊಟ್ಟವರನ್ನ ಹುಡುಕಿ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ದೇಶದ ಅನ್ನವನ್ನ ತಿಂದು ಇಲ್ಲೇ ಬಾಳಿ ಇಲ್ಲೇ ಬದುಕಿ ಈ ನೆಲದಲ್ಲಿ ಉಗ್ರ ಚಟುವಟಿಕೆ ನಡೆಸುತ್ತಿದ್ದವರ ಮೇಲೆ ಎನ್ಐಎ ದಾಳಿ ನಡೆಸಿದೆ. ದೆಹಲಿ ಕಾರು ಸ್ಫೋಟ ಪ್ರಕರಣದ ತನಿಖೆ ನಡೆಸುತ್ತಿರುವ ರಾಷ್ಟ್ರೀಯ ತನಿಖಾ ದಳ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಉತ್ತರ ಪ್ರದೇಶದ ಹಲವು ಕಡೆಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಉಗ್ರರ ಜೊತೆಗೆ ಸಂಪರ್ಕ ಹೊಂದಿರುವಂತಹ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಮಾಸ್ಟರ್ ಮೈಂಡ್ಗಳ ಮನೆ ಮೇಲೆ ದಾಳಿ. ಫರೀದಾಬಾದ್ನ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ವೈಟ್ ಕಾಲರ್ ಭಯೋತ್ಪಾದನೆಯ ಜಾಲದ ಮಾಸ್ಟರ್ ಮೈಂಡ್ ಇರ್ಫಾನ್ ಅಹಮದ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಶೋಫಿಯಾನ್ನಲ್ಲಿರುವಂತಹ ಮೌಲ್ವಿ ಇರ್ಫಾನ್ ಅಹಮದ್ ನಿವಾಸದಲ್ಲಿ ಎನ್ಐಎ ಅಧಿಕಾರಿಗಳು ಇಂಚಿಂಚು ಶೋಧವನ್ನು ನಡೆಸ್ತಾ ಇದ್ದಾರೆ. ಇನ್ನು ಉತ್ತರ ಪ್ರದೇಶದ ಶಾಹೀನ್ ಸಯೀದ್ ಮನೆಯ ಮೇಲೂ ಕೂಡ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಬಂಧಿತಳಾಗಿರುವಂತಹ ಶಾಹೀನ್ಗೆ ಯಾರೆಲ್ಲ ಸಾಥ್ ನೀಡಿದ್ದಾರೆ ಅನ್ನೋದನ್ನ ಕಲೆ ಹಾಕಲಾಗ್ತಿದೆ. ಒಟ್ಟಾರೆಯಾಗಿ ಕಣಿವೆ ನಾಡಿನಿಂದ ಹಿಡಿದು ದೇಶದಾದ್ಯಂತ ಎನ್ಐಎ ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದಾರೆ. ಮಾಸ್ಟರ್ ಮೈಂಡ್ಗಳ ಜಾಲಕ್ಕೆ ತನಿಖಾ ತಂಡಕ್ಕೆ ಇಳಿದು ಜಾಲಾಡ್ತಾ ಇದೆ. ಹೀಗಾಗಿ ಮತ್ತಷ್ಟು ಸ್ಫೋಟಕ ಅಂಶ ಬಯಲಾಗುವ ಸಾಧ್ಯತೆ ಕೂಡ ಇದೆ. ನ್ಯೂಸ್ ಡೆಸ್ಕ್. ಜಿಹಾದಿ ವೈದ್ಯರುಗಳ ಪಾತಕ ಸ್ಕೆಚ್ ಬಗೆದಷ್ಟು ಬಯಲಾಗ್ತಾ ಇದೆ. ದೆಹಲಿ ಬ್ಲಾಸ್ಟ್ ಒಂದೇ ಇವರ ಪ್ಲಾನ್ ಆಗಿರಲಿಲ್ಲ, ಅದಕ್ಕಿಂತ 100 ಪಟ್ಟು ದೊಡ್ಡ ಸ್ಫೋಟಕ್ಕೆ ಪ್ಲಾನ್ ನಡೆದಿತ್ತು ಅನ್ನೋ ಭಯಾನಕ ಸತ್ಯ ಈಗ ಬಯಲಾಗಿದೆ. ಈ ಬೆನ್ನಲ್ಲೇ ಮಾಸ್ಟರ್ ಮೈಂಡ್ಗಳ ಜೊತೆ ಸಂಪರ್ಕ ಹೊಂದಿದವರಿಗೂ ಎನ್ಐಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ದೆಹಲಿ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಟೆರರ್ ಅಟ್ಯಾಕ್. ಜಿಹಾದ್ ವೈದ್ಯರುಗಳ ಪಾತಕ ಚರಿತ್ರೆಗಳ ಬಗೆದಷ್ಟು ಬಯಲಾಗ್ತಾ ಇದೆ. ಉಗ್ರರ ಜೊತೆಗೆ ಕೈ ಜೋಡಿಸಿದವರನ್ನ ಹುಡುಕಿ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ಇದೀಗ ಎನ್ಐಎ ಅಧಿಕಾರಿಗಳು ಬೃಹತ್ ಕಾರ್ಯಾಚರಣೆ ನಡೆಸಿದ್ದಾರೆ. ದೆಹಲಿ ಬ್ಲಾಸ್ಟ್, ಎನ್ಐಎ ರೋಚಕ ಭೇಟಿ. ವೈಟ್ ಕಾಲರ್ ಟೆರರ್ಗಳ ಜನ್ಮಜಾಲಾಟ. ದೆಹಲಿ ಬ್ಲಾಸ್ಟ್ ಬಳಿಕ ದೇಶದಾದ್ಯಂತ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಫುಲ್ ಅಲರ್ಟ್ ಆಗಿವೆ. ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದವರನ್ನ, ಟೆರರಿಸ್ಟ್ಗಳಿಗೆ ಸಹಕಾರ ಕೊಟ್ಟವರನ್ನ ಹುಡುಕಿ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ದೇಶದ ಅನ್ನವನ್ನ ತಿಂದು ಇಲ್ಲೇ ಬಾಳಿ ಇಲ್ಲೇ ಬದುಕಿ ಈ ನೆಲದಲ್ಲಿ ಉಗ್ರ ಚಟುವಟಿಕೆ ನಡೆಸುತ್ತಿದ್ದವರ ಮೇಲೆ ಎನ್ಐಎ ದಾಳಿ ನಡೆಸಿದೆ. ದೆಹಲಿ ಕಾರು ಸ್ಫೋಟ ಪ್ರಕರಣದ ತನಿಖೆ ನಡೆಸುತ್ತಿರುವ ರಾಷ್ಟ್ರೀಯ ತನಿಖಾ ದಳ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಉತ್ತರ ಪ್ರದೇಶದ ಹಲವು ಕಡೆಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಉಗ್ರರ ಜೊತೆಗೆ ಸಂಪರ್ಕ ಹೊಂದಿರುವಂತಹ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಮಾಸ್ಟರ್ ಮೈಂಡ್ಗಳ ಮನೆ ಮೇಲೆ ದಾಳಿ. ಫರೀದಾಬಾದ್ನ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ವೈಟ್ ಕಾಲರ್ ಭಯೋತ್ಪಾದನೆಯ ಜಾಲದ ಮಾಸ್ಟರ್ ಮೈಂಡ್ ಇರ್ಫಾನ್ ಅಹಮದ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಶೋಫಿಯಾನ್ನಲ್ಲಿರುವಂತಹ ಮೌಲ್ವಿ ಇರ್ಫಾನ್ ಅಹಮದ್ ನಿವಾಸದಲ್ಲಿ ಎನ್ಐಎ ಅಧಿಕಾರಿಗಳು ಇಂಚಿಂಚು ಶೋಧವನ್ನು ನಡೆಸ್ತಾ ಇದ್ದಾರೆ. ಇನ್ನು ಉತ್ತರ ಪ್ರದೇಶದ ಶಾಹೀನ್ ಸಯೀದ್ ಮನೆಯ ಮೇಲೂ ಕೂಡ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಬಂಧಿತಳಾಗಿರುವಂತಹ ಶಾಹೀನ್ಗೆ ಯಾರೆಲ್ಲ ಸಾಥ್ ನೀಡಿದ್ದಾರೆ ಅನ್ನೋದನ್ನ ಕಲೆ ಹಾಕಲಾಗ್ತಿದೆ. ಒಟ್ಟಾರೆಯಾಗಿ ಕಣಿವೆ ನಾಡಿನಿಂದ ಹಿಡಿದು ದೇಶದಾದ್ಯಂತ ಎನ್ಐಎ ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದಾರೆ. ಮಾಸ್ಟರ್ ಮೈಂಡ್ಗಳ ಜಾಲಕ್ಕೆ ತನಿಖಾ ತಂಡಕ್ಕೆ ಇಳಿದು ಜಾಲಾಡ್ತಾ ಇದೆ. ಹೀಗಾಗಿ ಮತ್ತಷ್ಟು ಸ್ಫೋಟಕ ಅಂಶ ಬಯಲಾಗುವ ಸಾಧ್ಯತೆ ಕೂಡ ಇದೆ. ನ್ಯೂಸ್ ಡೆಸ್ಕ್.